ಶಲೋಮ್. ನಮಗೆ ಡೆಲಿವರಿ ಬೇಕು ಅಂದರೆ ಸ್ವಿಗ್ಗಿ, ಝೊಮ್ಯಾಟೊ, ಝೆಪ್ಟೊ ಅಂತ ಅನೇಕ ವಿಧವಾದಂಥ ಕಂಪನಿಗಳಿದ್ದಾವೆ. ಕ್ಷಣ ಮಾತ್ರದಲ್ಲಿ ಅವು ತಂದುಕೊಡೋಕ್ಕೆ ಪ್ರಯತ್ನ ಪಡ್ತವೆ. ಈ ಕ್ಷಣ ಮಾತ್ರದಲ್ಲಿ ತಂದುಕೊಡುವಂಥ ಈ ಪ್ರಯತ್ನದಲ್ಲಿ ಅವರು ಟ್ರಾಫಿಕ್ ವಯೋಲೇಷನ್ ಮಾಡ್ತಾರೆ. ಟ್ರಾಫಿಕ್ನವ್ರು ಏನಾದರೂ ಅವ್ರ ಮೇಲೆ ಫೈನ್ ಹಾಕಿದಾಗ 2 ಮೊಳ ಅಷ್ಟು ಬಿಲ್ ತೆಗಿತಾರೆ. ಏನಕ್ಕೆ ಅಂದರೆ ಅವರು ಅಷ್ಟು ಸ್ಪೀಡ್ ಆಗಿ ತಗೊಬಂದು ಡೆಲಿವರಿ ಮಾಡ್ಬೇಕನ್ನುವಂಥ ಆಲೋಚನೆ ಇರುತ್ತೆ. ಆದ್ರೆ ಈ ಡೆಲಿವರಿ ಎಲ್ಲ ಅರ್ಥಲಿ ಡೆಲಿವರಿ, ಅದೇ ಪರಲೋಕದ ಡೆಲಿವರಿ ಒಂದಿದೆ. ಏನ್ ಗೊತ್ತಾ? ಇಸ್ರಾಯೇಲ್ ಪ್ರಜರನ್ನ ತನ್ನ ಮರುಭೂಮಿಯಲ್ಲಿ ಇದ್ದಾಗ ಅವರ ಕ್ಯಾಂಪ್ಗೆ, ಅವರ ಟೆಂಟ್ ಹತ್ರನೇ ದೇವರು ಮನ್ನಾನಾಗ ಡೆಲಿವರಿ ಮಾಡ್ತಾನೆ. ಅವ್ರಿಗೆ ಆಹಾರವನ್ನು ಕೊಡ್ತಾನೆ. ಅವರು ದಿವಸ ಆ ಆಹಾರವನ್ನ ಏನ್ ಮಾಡ್ತಾ ಇದ್ರು, ಗ್ಯಾದರ್ ಮಾಡ್ಕೊಳ್ತಾ ಇದ್ರು. ಅದ್ಭುತವಾದಂತ ಪರಲೋಕದ ಡೆಲಿವರಿಯನ್ನ ದೇವರು ಮಾಡ್ತಿದ್ದ. ಇದೇ ರೀತಿಯಾಗಿ ಗಮನಿಸಿದ್ದೆ ಆದ್ರೆ ಏಲಿಯನಿಗೂ ಸಹ ಆ ಒಂದು ನೀರಿನ ಬಳಿಯಲ್ಲಿ, ಆ ಕೊಳದ ಹತ್ರ ಇರಕ್ಕೆ ಹೇಳ್ತಾನೆ. ಅಲ್ಲಿ ಕಾಗೆಗಳು ಬಂದು ಆತನಿಗೆ ಡೆಲಿವರಿ ಮಾಡ್ತವೆ. ಕಾಗೆಗಳು ತಂದು ಕೊಟ್ಟಿದ್ದಲ್ಲ, ಅದು ಪರಲೋಕದ ಡೆಲಿವರಿ ಏಲಿಯನ್ಗೆ ಆಗ್ತಾ ಇರುತ್ತೆ. ಈ ರೀತಿಯಾಗಿ ಅದ್ಭುತವಾಗಿ ದೇವ್ರೇನ್ ಮಾಡ್ತಾನೆ, ತಮ್ಮ ತಮ್ಮ ಬಾಗಿಲಿಗೆ, ಲೊಕೇಶನ್ಗಳಿಗೆ ದೇವ್ರೇನ್ ಮಾಡ್ತಾನೆ, ಡೆಲಿವರಿನ ತಗೊಂಡ್ಬಂದು ಕೊಡ್ತಾ ಇರ್ತಾರೆ. ನಾವು ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಗಮನಿಸಿದ್ದು ಆದ್ರೆ ಸೆಂಚುರಿಯನ್ ಒಬ್ಬ ಯೇಸು ಸ್ವಾಮಿ ಹತ್ರ ಬರ್ತಾನೆ. ಆತನು ಕೆಪೆರ್ನೌಮಿಗೆ ಎಂಟರ್ ಆದಾಗ ಆತನು ಹೇಳ್ತಾನೆ, ನನ್ನ ಆಳು ಪಾರ್ಶ್ವವಾಯಲ್ಲಿ ಬಿದ್ದಿದ್ದಾನೆ, ಹಾಗಾಗಿ ನೀನ್ ಸೌಖ್ಯ ಮಾಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನಾನು ಬಂದು ಅವನು ಹೀಲ್ ಮಾಡ್ತೀನಿ ಅಂತಾನೆ. ಸ್ವಾಮಿ, ನೀನ್ ನಮ್ಮ ಮನೆಗೆ ಬರೋಷ್ಟು ಯೋಗ್ಯತೆ ನನಗಿಲ್ಲ, ಹಾಗಾಗಿ ಒಂದು ಮಾತು ಮಾತಾಡು ಅಂತ ಹೇಳ್ತಾನೆ. ಹಾಗಾಗಿ ನಿನ್ನ ಇಷ್ಟದ ಪ್ರಕಾರ, ನಿನ್ನ ಫೇತ್ನ ಅನುಸಾರವಾಗಿ ಆಗತ್ತೆ, ಹೋಗು ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಅವನ್ ಮನೆಗೆ ಬಂದು ನೋಡಿದಾಗ ಆ ಪಾರ್ಶ್ವವಾಯಿ ಆಳು ಸೌಖ್ಯವಾಗಿರ್ತಾನೆ ಆ ಗಳಿಗೆಯಲ್ಲಿ. ಇಲ್ಲಿ ಗಮನಿಸಿದ್ರ, ಸ್ವಾಮಿಗೆ ಎಲ್ಲೋ, ಆದ್ರೆ ಮನೆಗೆ ಡೆಲಿವರಿ ಬರುತ್ತೆ. ಹಾಗಾಗಿ ಇಲ್ಲಿ ಗಮನಿಸೋದೇನು ಅಂದ್ರೆ, ಅವಶ್ಯಕತೆಗಳು ನಮ್ಮ ಡೋರ್ಗೆ ಬಂದು ಡೆಲಿವರಿ ಆಗ್ತವೆ, ಅದ್ಭುತಗಳು ನಮ್ಮ ಡೋರ್ಗೆ ಬಂದು ಡೆಲಿವರಿ ಆಗ್ತವೆ. ಹಾಗಾಗಿ ಇದು ಯಾವ ಡೆಲಿವರಿ? ಇದು ಹೆವೆನ್ಲಿ ಡೆಲಿವರಿ, ಇದು ಪರಲೋಕದ ಡೆಲಿವರಿ. ಹಾಗಾಗಿ ದೇವರು ಸಹ ನಿಮಗೆ ಎಲ್ಲ ರೀತಿಯಾದಂತ ಪರಲೋಕದ ಡೆಲಿವರಿಗಳು ನಿಮ್ಮ ಬಾಗಿಲಿಗೆ ಬರಲಿ ಅಂತ ನಾನು ಇಷ್ಟಪಡ್ತೇನೆ, ಅಪೇಕ್ಷಿಸ್ತೇನೆ. ಅದು ಅದ್ಭುತಗಳಾಗ್ಲಿ, ಅವಶ್ಯಕತೆಗಳಾಗ್ಲಿ ನಿಮ್ಮ ಮನೆ ಹತ್ರ ಹುಡುಕೊಂಡು ಬರ್ಲಿ. ಇದು ಅರ್ಥ್ಲಿ ಡೆಲಿವರಿ ಅಲ್ಲ, ನೆನಪಿಡ್ರಿ, ಇದು ಅದ್ಭುತವಾದಂತ ಹೆವೆನ್ಲಿ ಡೆಲಿವರಿ. ಕರ್ತನು ವಾಕ್ಯದ ಮುಖಾಂತರ ನಮ್ಮನ್ನು ಅನುಗ್ರಹಿಸ್ಲಿ. ಥ್ಯಾಂಕ್ ಯು.